Okay, so in the previous class we have started with OLTP. Okay, so OLTP ಅಂತಂದ್ರೆ ಏನ್ ನೋಡಿದ್ವಿ, that is online transaction processing ಅಂತ ಹೇಳಿ. Okay, ಆಮೇಲೆ ಅದ್ರದ್ದು ಒಂದು ಎಕ್ಸಾಂಪಲ್ ತಗೊಂಡು ನಾನು POS ಅಂತ ಪಾಯಿಂಟ್ ಆಫ್ ಸೇಲ್ ಅಂತ ಎಕ್ಸಾಂಪಲ್ ತಗೊಂಡು, ದಟ್ ಈಸ್ ಒಂದ್ ಸೂಪರ್ ಮಾರ್ಕೆಟ್ ಒಳಗ ಚಾಕ್ಲೇಟ್ ಬಾರ್ ನೀವು ಬಿಲ್ ಮಾಡಿಸ್ಬೇಕಾಗಿತ್ತಂದ್ರೆ ಹೆಂಗ್ ಮಾಡ್ತಾನಂತ, ನೀವು ಕ್ಯಾಶಿಯರ್ ಕಡೆ ಹೋಗಿ ಅಲ್ಲಿ ಏನ್ ಮಾಡ್ತೀರಿ, ಚಾಕ್ಲೇಟ್ ಬಾರ್ ಕೋಡ್ ನ ರೀಡ್ ಮಾಡ್ತೀರಿ. ಓಕೆ, ಸೊ ಅದಾದ್ಮೇಲೆ ನಿಮಗೆ ಏನ್ ಅನಿಸ್ತದೆ, ಜಸ್ಟ್ ರೀಡ್ ಮಾಡಿ ಪ್ರಿಂಟ್ ಕೊಟ್ಟಾನಂತ ನಿಮ್ಗೆ ಅನಿಸ್ತದೆ. ಬಟ್ ಅಲ್ಲಿ ಪ್ರೋಸೆಸ್ ಏನಾಗ್ತಿರ್ತದೆ ಅಂತಂದ್ರೆ, ಬ್ಯಾಕ್ ಗ್ರೌಂಡ್ ಒಳಗೆ ಎಲ್ಲ ಡಾಟಾಬೇಸ್ ಎಕ್ಸೆಸ್ ಆಗ್ತದೆ. ಅದ್ರ ಪ್ರೈಸ್ ಏನಿದೆ, ಪ್ರಾಡಕ್ಟ್ ಇನ್ಫಾರ್ಮೇಶನ್ ಅದೆಲ್ಲ ನಿಮಗೆ ಕೊಡ್ತದೆ. ಆಮೇಲೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಅದನ್ನು ಡಿಸ್ಪ್ಲೇ ಆಗ್ತದೆ. ಆಮೇಲೆ ಕ್ವಾಂಟಿಟಿ ಎಂಟರ್ ಮಾಡ್ತೀರಿ, ಆಮೇಲೆ ನಿಮ್ಗೆ ಬಿಲ್ ಜನರೇಟ್ ಆಗ್ತದೆ. ಸೊ ಇದೆಲ್ಲ ಪ್ರೊಸೆಸ್ ಅಲ್ಲೇ ನಡೀತಿರ್ತದೆ ಅಂತ ಹೇಳಿದ್ದಾರೆ, ಎಕ್ಸ್ಪ್ಲೈನ್. ಓಕೆ, ಸೊ ಆಮೇಲೆ ಇಲ್ಲಿ ಬಹಳಷ್ಟು ಅಪ್ಲಿಕೇಶನ್ಸ್ ನಾವು ಯೂಸ್ ಮಾಡ್ತೀವಿ. ಬರೇ ಸೂಪರ್ ಮಾರ್ಕೆಟ್ ಅಷ್ಟೇ ಅಲ್ಲ, ಎಲ್ಲಾ ಕಡೆನೂ ನಾವು ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಲೈಕ್ ಇನ್ವೆಂಟರಿ, ಓಕೆ, ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್, ಪೇರೋಲ್, ಅಕೌಂಟಿಂಗ್, ಸೊ ಇವೆಲ್ಲಾ ಕಡೆನೂ ನಾವು ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾನೆ. ಓಕೆ, ಸೊ ಇದನ್ನೆಲ್ಲ ಮಾಡಕ್ಕೆ ನಮ್ಗೆ 3 ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕು, ದಟ್ ಈಸ್ ಇನ್ಸರ್ಟ್, ಅಪ್ಡೇಟ್ ಅಂಡ್ ಡಿಲೀಟ್. ಸೊ ಇನ್ಸರ್ಟ್ ಅಂದ್ರೆ ಏನ್ ಮಾಡ್ತದೆ, ಕಸ್ಟಮರ್ ಇನ್ಫಾರ್ಮೇಶನ್ ನ ಎಂಟರ್ ಮಾಡ್ತದೆ. ಅಪ್ಡೇಟ್ ಅಂದ್ರೆ ಏನ್ ಮಾಡ್ತದೆ, ಏನಾದ್ರೂ ಅಪ್ಡೇಷನ್ ಇದ್ರೆ, ಫಾರ್ ಎಕ್ಸಾಂಪಲ್ ಪ್ರೈಸ್ ಹೆಚ್ಚಿಗಾತು, ಸೊ ಅದು ಅಪ್ಡೇಟ್ ಮಾಡ್ತದೆ. ಡಿಲೀಟ್ ಅಂದ್ರೆ ನಮ್ಗೆ ಯೂಸ್ ಮಾಡಲ್ಲ ಅಂತವನ್ನ ನಾವು ಡಿಲೀಟ್ ಮಾಡಿ ಅದನ್ನ ತೆಗಿಬಹುದು ಅಂತ ಹೇಳ್ತಾನೆ. ಓಕೆ, ಸೊ ಇವೆಲ್ಲ ಮಾಡ್ಬೇಕಾಗಿತ್ತಂದ್ರೆ ನಾವು ಒಂದು ಡಾಟಾ ಬೇಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಆ ಡಾಟಾ ಬೇಸ್ ನ ನಾವು ಏನಂತಾರೆ, ಸಾರಿ, ಸೊ ಒಂದ್ ಡಾಟಾ ಬೇಸ್, ಕಮರ್ಷಿಯಲ್ ಡಾಟಾ ಬೇಸ್ ಯೂಸ್ ಮಾಡ್ತೀವಿ. ಸುಮ್ಮನೆ ಅಂತ ಇಂತ ಡಾಟಾ ಬೇಸ್ ನ ಯೂಸ್ ಮಾಡಲ್ಲ, ಕಮರ್ಷಿಯಲ್ ರಿಲೇಷನಲ್ ಡಾಟಾ ಬೇಸ್ ಯೂಸ್ ಮಾಡ್ತೇವೆ. ದಟ್ ಈಸ್ RDBMS, ಕಮರ್ಷಿಯಲ್ ರಿಲೇಷನಲ್ ಡಾಟಾ ಬೇಸ್ ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಸೊ ಎಕ್ಸಾಂಪಲ್ ನಾವು ಡಾಟಾ ಬೇಸ್ ನ ಹೆಂಗ್ ಸ್ಟೋರ್ ಮಾಡ್ತೀವಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಾನ. ಇದು ದಿಸ್ ಒನ್ ಪ್ರಾಡಕ್ಟ್ ಮಾಸ್ಟರ್ ಟೇಬಲ್ ಅಂತ ಹೇಳಿ. ಸೊ ಇಲ್ಲಿ ಏನ್ ಮಾಡತ್ತದ, ಪ್ರಾಡಕ್ಟ್ ID, ಪ್ರಾಡಕ್ಟ್ ನೇಮ್, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ಯೂನಿಟ್ ಪ್ರೈಸ್, ಕ್ವಾಂಟಿಟಿ ಇನ್ ಸ್ಟಾಕ್. ಓಕೆ, ಪ್ರಾಡಕ್ಟ್ ID ಕ್ಯಾರೆಕ್ಟರ್ ಅದ. ಓಕೆ, ಎಷ್ಟು ನಂಬರ್ ಸ್ಪೇಸ್ ಕೊಟ್ಟಾನ, 7 ಸ್ಪೇಸ್ ಕೊಟ್ಟಾನ. ಪ್ರಾಡಕ್ಟ್ ನೇಮ್ ಕ್ಯಾರೆಕ್ಟರ್ ಅದ, 35 ಸ್ಪೇಸ್ ಕೊಟ್ಟಾನ. ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಕ್ಯಾರೆಕ್ಟರ್ ಅದ, 50 ಕೊಟ್ಟಾನ. ಓಕೆ, ಯೂನಿಟ್ ಪ್ರೈಸ್ ನ್ಯೂಮರಿಕ್ ಅದ. ಓಕೆ, ಕ್ವಾಂಟಿಟಿ ಇನ್ ಸ್ಟಾಕ್ ನ್ಯೂಮರಿಕ್ ಅದ. ಸೊ ಅದ್ರ ರಿಲೇಟೆಡ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಾನ. ಸೊ ಇದು ಪ್ರಾಡಕ್ಟ್ ಮಾಸ್ಟರ್ ಟೇಬಲ್ ಅಂತ ಕರಿತೇವೆ. ಓಕೆ, ಸೊ ಹಂಗ ನೀವು ಬೇರೆ ಬೇರೆ ತರದ್ದು ಟೇಬಲ್ ನ ಹಾಕೋಬಹುದು ಅಂತ ಹೇಳ್ತಾನೆ. ಸೊ ಯಾವ್ಯಾವ ಅಂತಂದ್ರೆ ಟ್ರಾನ್ಸಾಕ್ಷನ್ ಟೇಬಲ್. ಓಕೆ, ಈ ಸೂಪರ್ ಮಾರ್ಕೆಟ್ ನ ಕನ್ಸಿಡರ್ ಮಾಡಿದ್ರೆ ಒನ್ ಡೇ ಏನೇನ್ ಟ್ರಾನ್ಸಾಕ್ಷನ್ ಆಗ್ಯದ ಅದನ್ನ ನೀವು ಹಾಕೋಬಹುದು. ಓಕೆ, ಪ್ರಾಡಕ್ಟ್ ಮಾಸ್ಟರ್ ಹಾಕೋಬಹುದು, ಎಂಪ್ಲಾಯ್ ಡೀಟೇಲ್ಸ್ ಹಾಕೋಬಹುದು. ಓಕೆ, ಆಮೇಲೆ ಇನ್ವೆಂಟರಿ, ಸಪ್ಲೈಸ್ ಇರ್ತದೆಲ್ಲ ಅದು ಟೇಬಲ್ ನ ನೀವು ಹಾಕೋಬಹುದು ಅಂತ ಹೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಟೇಬಲ್ ಕೊಟ್ಟಾನ ನೋಡ್ರಿ. then we'll have a quick look at a few sample records of the master table listed in the table. so ಅದೇನದ, ನಿನ್ನೆ ನಾವು ಇಲ್ಲೇ yesterday we have seen this table, just product ID, name, description, unit, quantity ಅಂತ just table ನೋಡಿದ್ವಿ. ಇವತ್ತೇನ್ ಹೇಳತ್ತೀನಿ ಅಂತಂದ್ರೆ ಈ ಟೇಬಲ್ ಒಳಗ ಲೀಸ್ಟ್ ಮಾಡೋಣ. ಓಕೆ, ಸೊ ಆ ಲೀಸ್ಟ್ ಮಾಡಿದ್ದನ್ನ ನೋಡತ್ತೀವಿ. ಸೊ ಪ್ರಾಡಕ್ಟ್ ನಂಬರ್ P101. ಓಕೆ, ಪ್ರಾಡಕ್ಟ್ ನಂಬರ್ 1 ಹೆಸರು ಏನದ, ಗುಲ್ಕಾನ್ ಡಿ. ಓಕೆ, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಂತಂದ್ರೆ ಅದು ಎನರ್ಜಿ ಡ್ರಿಂಕ್ ಅದ. ಓಕೆ, ಅದ್ರ ಪ್ರೈಸ್ ಎಷ್ಟಿದೆ, 120.50. ಓಕೆ, ಕ್ವಾಂಟಿಟಿ ಎಷ್ಟು ಅದಾವ ಅವೈಲೇಬಲ್, 250 ಕ್ವಾಂಟಿಟಿ ಅದಾವ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ID 102 ಬೂಸ್ಟ್. ಓಕೆ, ಸೊ ಅದು ಏನದ, ಅದನ್ನು ಒಂದು ಎನರ್ಜಿ ಡ್ರಿಂಕ್ ಅದ. ಓಕೆ, ಅದ್ರ ಪ್ರೈಸ್ ಎಷ್ಟಿದೆ, 135. ಓಕೆ, ಅದು ಎಷ್ಟು ಕ್ವಾಂಟಿಟಿ ಅವೈಲೇಬಲ್ ಅದಾವ, 300 ಕ್ವಾಂಟಿಟಿ ಅವೈಲೇಬಲ್ ಅದಾವ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ 103. ಓಕೆ, ಅದೇನದ, ಮ್ಯಾಕ್ಸ್ವೆಲ್ DVD. ಓಕೆ, ಸೊ ಅದ್ರದ್ದು ಡಿಸ್ಕ್ರಿಪ್ಷನ್ ಅಂತಂದ್ರೆ ಅದು ಒಂದು DVD ಅದ. ಅದ್ರ ಪ್ರೈಸ್ 45. ಕ್ವಾಂಟಿಟಿ ಎಷ್ಟು ಅವೈಲೇಬಲ್ ಅದಾವ, 500 ಅವೈಲೇಬಲ್ ಅದಾವ. ಓಕೆ, ಸೊ ಹಂಗ 104 ಪಾಯ್ಸನ್. ಸೊ ಅದೇನದ, ಪರ್ಫ್ಯೂಮ್ ಅದ. ಓಕೆ, ಅದ್ರ ಪ್ರೈಸ್ 425. ಸೊ ಎಷ್ಟು ಕ್ವಾಂಟಿಟಿ ಅವೈಲೇಬಲ್ ಅದಾವ, 100. ನೆಕ್ಸ್ಟ್ 105 ರೆನಾಲ್ಡ್ಸ್. ಸೊ ರೆನಾಲ್ಡ್ಸ್ ಏನದ, ಪೆನ್ ಅದ. ಸೊ ಅದ್ರ ಪ್ರೈಸ್ 15. ಕ್ವಾಂಟಿಟಿ 125 ಅವೈಲೇಬಲ್ ಅದ. 106 ಮ್ಯಾಗಿ ಸಾಸ್, ಅದೇನದ, ಟೊಮೊಟೊ ಸಾಸ್ ಅದ. ಸೊ 54 250. ಸೊ ಟೋಟಲಿ ನಾವು ಎಲ್ಲಾ ಪ್ರಾಡಕ್ಟ್ ಇಂದು ಈ ತರ ನಾವು ಲೀಸ್ಟ್ ಮಾಡ್ಕೊಂಡು ಇಟ್ಕೋತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಎಸ್ಟರ್ಡೇ ಇನ್ ದ ಟೇಬಲ್ ಹಿ ಹ್ಯಾಸ್ ಜಸ್ಟ್ ಸೇಡ್ ಯಾವ್ಯಾವ ಪ್ರಾಡಕ್ಟ್ ಇಂದ ಯಾವ ಡಾಟಾ ಟೈಪ್ ಅದ, ಲೆಂತ್ ಅದ, ಅದ್ರ ಡಿಸ್ಕ್ರಿಪ್ಷನ್ ಏನೇನ್ ಹೆಂಗ್ ಬರಿಬೇಕಂತ ಹೇಳಿದ. ಓಕೆ, ಸೊ ಟುಡೇ ವಿ ಹ್ಯಾವ್ ಸೀನ್ ಅದನ್ನ ಹೆಂಗ್ ಎಂಟರ್ ಮಾಡ್ತೀರಿ ಅಂತ. ಓಕೆ, ಸೊ ಏನದ, ಈ ಟೈಪ್ ನಾಗ ನೀವು ಡಾಟಾ ಬೇಸ್ ನಾಗ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ಅದು ಯಾವುದೇ ಇರ್ಲಿ, ಪ್ರಾಡಕ್ಟ್ ರಿಲೇಟೆಡ್ ಟು ಪ್ರಾಡಕ್ಟ್ ಇರ್ಬೋದು,
ಇಲ್ಲಾಂದ್ರೆ ರಿಲೇಟೆಡ್ ಟು ಯುವರ್ ಏನಂತಾರೆ ಟ್ರಾನ್ಸಾಕ್ಷನ್ ಇರ್ಬೋದು, ರಿಲೇಟೆಡ್ ಟು ಎಂಪ್ಲಾಯ್ ಇರ್ಬೋದು, ರಿಲೇಟೆಡ್ ಟು ಸಪ್ಲೈಯರ್ಸ್ ಇರ್ಬೋದು, ಸೇನೆ ಇರ್ಲಿ ಈ ತರ ನೀವು ಟೇಬಲ್ ನ ಮಾಡ್ಕೊಂಡು ಡಾಟಾ ಬೇಸ್ ನಾಗ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ introduction to the OLTP. So everyone understood OLTP introduction? Please reply. Previous class, ninne class nage helidde. Okay, so everyone understood the previous class OLTP definition, sorry, introduction. Ninne class indade. Yes, I want reply from everyone. What about others? Only 9 people raised their hands. What about others? Okay, so fine then. Lower your hands. Then we'll go for the next topic called as queries that an OLTP system can process. Okay, so OLTP system ಒಳಗೆ ಏನ್ queries ನಾವು ನೋಡ್ತೀವಿ ಅಂತ ಹೇಳಕತ್ತಾನ. Okay, so let us reconsider an example of the supermarket store POS system, which is an OLTP system ಅಂತ ಹೇಳ್ತಾನೆ. ಸೊ ನಾವು ನಿನ್ನೆ ಕ್ಲಾಸ್ ನಾಗ ನೋಡಿದ್ವಲ್ಲ, ಅದು OLTP system ದ ಸೂಪರ್ ಮಾರ್ಕೆಟ್ ಇಂದ ಎಕ್ಸಾಂಪಲ್ ರೀಕನ್ಸಿಡರ್ ಮಾಡೋಣ ಅಂತ ಹೇಳ್ತಾನೆ. ಓಕೆ, so given area are a set of queries that a typical OLTP system is capable of responding to. So respond ಏನೇನ್ queries ಅದು ಸಿಸ್ಟಮ್ ರೆಸ್ಪಾಂಡ್ ಮಾಡ್ತದೆ ಅಂತ ಹೇಳಕತ್ತಾನ. ಸೊ ಫಸ್ಟ್ ಏನ್ ಮಾಡ್ತದೆ, ಸರ್ಚ್ ಫಾರ್ ಎ ಪರ್ಟಿಕ್ಯುಲರ್ ಕಸ್ಟಮರ್ ರೆಕಾರ್ಡ್. ಓಕೆ, ಈಗ ನಾ ಹೋಗಿ ಏನಾದ್ರು ಒಂದು ಕ್ವಾಂಟಿಟಿನ ತಗೊಂಡೆ ಅಂತಂದ್ರೆ ನೀವು ನೋಡ್ರಿ ಅವ್ರ ಫೋನ್ ನಂಬರ್ ಕೇಳ್ತಾರೆ. ಓಕೆ, ನೀವು ಯಾವ್ದೇ ಒಂದ್ ಶಾಪ್ನಾಗ ಹೋಗ್ರಿ, ಶಾಪ್ನಾಗ ಹೋದಾಗ ನಿಮ್ ಫೋನ್ ನಂಬರ್ ಕೇಳ್ತಾರೆ. ಸೊ ಅಲ್ಲಿ ಏನಾಗ್ತದೆ, ನಿಮ್ದು ಕಸ್ಟಮರ್ ರೆಕಾರ್ಡ್ ಸ್ಟೋರ್ ಇರ್ತದೆ, ನಿಮ್ ಫೋನ್ ನಂಬರ್ ರಿಲೇಟೆಡ್ ಎಲ್ಲಾ ರೆಕಾರ್ಡ್ ಸ್ಟೋರ್ ಇರ್ತದೆ. ಸೊ ನೀವು ಏನ್ ಮಾಡ್ಬೋದು, ಯಾವ್ದೇ ಒಂದ್ ಪರ್ಟಿಕ್ಯುಲರ್ ಸರ್ಚ್ ಮಾಡ್ಬೋದು, ಕಸ್ಟಮರ್ ರೆಕಾರ್ಡ್ ನ ನೀವು ಸರ್ಚ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಥಿಂಗ್ ಇಸ್ ನಿಮ್ ಫೋನ್ ನಂಬರ್ ಇಲ್ಲ ಅದ್ರ ನೇಮ್, ಓಕೆ, ಏನಾದ್ರು ಡೀಟೇಲ್ಸ್ ಅವ್ರು ಇಟ್ಕೊಂಡಿರ್ತಾರೆ. ಸೊ ಅದ್ರ ಮೇಲೆ ನೀವು ಕಸ್ಟಮರ್ ದ ರೆಕಾರ್ಡ್ ನ ನೀವು ಸರ್ಚ್ ಮಾಡ್ಬೋದು. ಯೂಶುವಲಿ ಎಲ್ಲಾ ಕಡೆ ಫೋನ್ ನಂಬರ್ ಕೇಳ್ತಾರೆ. ಓಕೆ, ಸೊ ಫೋನ್ ನಂಬರ್ ಮೇಲೆ ನಿಮ್ದು ಅಕೌಂಟ್ ಕ್ರಿಯೇಟ್ ಮಾಡಿ ಆ ಅಕೌಂಟ್ ಒಳಗೆ ನೀವು ಹಿಂಗ್ ಡಿಸ್ಕೌಂಟ್ ಇದ್ದಿದ್ದು ಇಲ್ಲಾಂದ್ರೆ ಅರ್ನ್ ಪಾಯಿಂಟ್ಸ್ ಅಂತ ಇರ್ತಾವ ನೋಡ್ರಿ, ಅದನ್ನೆಲ್ಲ ಹಾಕೋತ್ ಹೋಗ್ತಾರೆ. ಓಕೆ, ಸೊ ಅದನ್ನೆಲ್ಲ ಏನಾಗ್ತದೆ ಅಂತಂದ್ರೆ ಆ ರೆಕಾರ್ಡ್ ಮೇಲೆ ಇರ್ತದೆ ಅಂತ ಹೇಳ್ತಾನೆ. ಸೊ ಪರ್ಟಿಕ್ಯುಲರ್ ಕಸ್ಟಮರ್ ಒಂದು ರೆಕಾರ್ಡ್ ಇರ್ತದೆ ಅಂತ ಹೇಳ್ತಾನೆ, ಅದನ್ನ ನೀವು ಸರ್ಚ್ ಮಾಡ್ಬೋದು. ಓಕೆ, ಸೊ ಸೆಕೆಂಡ್ ಏನ್ ಮಾಡ್ಬೋದು ಅಂತಂದ್ರೆ retrieve the product description and unit price of a particular product. ಒಂದ್ ಪ್ರಾಡಕ್ಟ್ ಇಂದ ಡಿಸ್ಕ್ರಿಪ್ಷನ್ ನೋಡ್ಬೋದು, ಇಲ್ಲ ಅಂತಂದ್ರೆ ಒಂದು ಪ್ರೈಸ್ ನೀವು ನೋಡ್ಬೋದು ಅಂತ ಹೇಳ್ತಾನೆ. ಈಗ ನೀವು ಪ್ರಾಡಕ್ಟ್ ಟೇಬಲ್ ನಾಗ ನೋಡಿದ್ರಿ ಆಗ್ಲೇನೆ. ಓಕೆ, ಸೊ ಈಗ ಒಂದ್ ಪ್ರಾಡಕ್ಟ್ ಟೇಬಲ್ ನಾಗ ನನಗ ಬೂಸ್ಟ್ ಇಂದ ಇದು ಬೂಸ್ಟ್ ಅದ. ಓಕೆ, ಸೊ ಬೂಸ್ಟ್ ಇನ್ ಡಿಸ್ಕ್ರಿಪ್ಷನ್ ಬೇಕಾಗಿತ್ತಂದ್ರೆ ನಾ ಬೂಸ್ಟ್ ಅಂತ ಹೊಡಿಬೋದು, ಇಲ್ಲ ಅಂತಂದ್ರೆ ಐಡಿ ಗೊತ್ತಿತ್ತ ನಾ ಐಡಿ ಹೊಡೆದಂದ್ರೆ ನಂಗೆ ಅದ್ರದ್ದೆಲ್ಲ ಪ್ರೈಸ್, ಕ್ವಾಂಟಿಟಿ ಎಷ್ಟು ಅವೈಲೇಬಲ್ ಅದ, ಅದ್ರ ಡಿಸ್ಕ್ರಿಪ್ಷನ್ ಎಲ್ಲ ನನಗ ಸಿಗ್ತದೆ ಅಂತ ಹೇಳ್ತಾನೆ. ಸೊ ಏನ್ ಹೇಳ್ತಾನೆ, ನೀವ್ ಏನ್ ಮಾಡ್ಬೋದು, retrieve the product description and unit price of the particular product ಇಂದ ಡಿಸ್ಕ್ರಿಪ್ಷನ್ ಮತ್ತೆ ಪ್ರೈಸ್ ನೀವು ತಗೋಬಹುದು. ಓಕೆ, ಸೊ ಫಿಲ್ಟರ್ ಆಲ್ ಪ್ರಾಡಕ್ಟ್ಸ್ ವಿತ್ ಅ ಯೂನಿಟ್ ಪ್ರೈಸ್ ಈಕ್ವಲ್ ಟು ಆರ್ ಅಬೋವ್ 25. ಸೊ ಫಿಲ್ಟರ್ಸ್ ಹಾಕೋಬಹುದು. ಓಕೆ, ಒಂದು ಪ್ರೈಸ್ ಇರ್ಬೋದು, ಒಂದ್ ನೇಮ್ ಇರ್ಬೋದು. ಸೊ ಏನೇ ಮಾಡಿ ಒಂದು ಫಿಲ್ಟರ್ಸ್ ನೀವು ಹಾಕೋಬಹುದು. ಇವೆಲ್ಲ ಏನಂದ್ರೆ ನೀವು ಕ್ವಾರೀಸ್ ಬರಿಬಹುದು ಅಂತ ಹೇಳ್ತಾನೆ. ಓಕೆ, ಸರ್ಚ್ ಮಾಡಕ್ ಕ್ವಾರಿ ಬರಿಬಹುದು, ರಿಟ್ರೈವ್ ಮಾಡಕ್ ಕ್ವಾರಿ ಬರಿಬಹುದು, ಫಿಲ್ಟರ್ ಮಾಡಕ್ ಕ್ವಾರಿ ಬರಿಬಹುದು. ಓಕೆ, ನೆಕ್ಸ್ಟ್ ಫಿಲ್ಟರ್ ಆಲ್ ಪ್ರಾಡಕ್ಟ್ ಸಪ್ಲೈಸ್ ಬೈ ಎ ಪರ್ಟಿಕ್ಯುಲರ್ ಸಪ್ಲೈಯರ್. ಈಗ ಒಂದ್ ಸಪ್ಲೈಯರ್ ತಗೊಂಡಂತ ಜಾನ್ಸನ್ ಅಂಡ್ ಜಾನ್ಸನ್. ಓಕೆ, ಸೊ ಜಾನ್ಸನ್ ಅಂಡ್ ಜಾನ್ಸನ್ ದ ಸಪ್ಲೈಯರ್ ದ ಏನೇನು ಪ್ರಾಡಕ್ಟ್ಸ್ ಅದಾವ ಅವೆಲ್ಲಾನು ನಾವು ಒಂದ್ ಕಡೆ ಫಿಲ್ಟರ್ ಮಾಡ್ಕೊಂಡು ಇಟ್ಕೋಬಹುದು. ಅಂತಂದ್ರೆ ಪರ್ಟಿಕ್ಯುಲರ್ ಸಪ್ಲೈಯರ್ ದ ನೀವು ಒಂದ್ ಕಡೆ ಮಾಡ್ಕೊಂಡು ಇಟ್ಕೋಬಹುದು. ಎಲ್ಲಾ ಪ್ರಾಡಕ್ಟ್ಸ್ ಒಂದ್ ಕಡೆ ಫಿಲ್ಟರ್ ಹಾಕೊಂಡು ಇಟ್ಕೋಬಹುದು ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಆ ಕಂಪ್ನಿ ನಮ್ ಕಡೆ ಏನೇನ್ ಬಂದಾವ ಅಂತ. ಓಕೆ, ನೆಕ್ಸ್ಟ್ ಸರ್ಚ್ ಅಂಡ್ ಡಿಸ್ಪ್ಲೇ ದ ರೆಕಾರ್ಡ್ ಆಫ್ ಅ ಪರ್ಟಿಕ್ಯುಲರ್ ಸಪ್ಲೈಯರ್. ಓಕೆ, ಅವ್ರ ಸಪ್ಲೈಯರ್ದು ನಾವು ರೆಕಾರ್ಡ್ ನ ಮೇಂಟೈನ್ ಮಾಡ್ಬೇಕಾಗ್ತದೆ. ಓಕೆ, ಲೈಕ್ ಈಗ ಜಾನ್ಸನ್ ಅಂಡ್ ಜಾನ್ಸನ್ ದವ್ರದ್ದು ನಮ್ಗ ಶಾಂಪೂ ಕೊಟ್ಟು ಹೋಗ್ಯಾರ. ಓಕೆ, ಎಷ್ಟು 125, ಸೋಪ್ 125. ಓಕೆ, ಮತ್ತೆ ಏನೇನ್ ಬರ್ತಾವ ಅವನ್ನೆಲ್ಲ ಒಂದು ರಿಗಾರ್ಡಿಂಗ್ ಟು ಜಾನ್ಸನ್ ಅಂಡ್ ಜಾನ್ಸನ್ ಕಂಪ್ನಿ ಪರ್ಟಿಕ್ಯುಲರ್ ಕೊಟ್ಟು ಹೋಗ್ಯಾರ ಅಂತೇಳಿ ನಾವು ಅದನ್ನ ಲೀಸ್ ಮಾಡ್ಕೊಂಡು ಅಥವಾ ಡಿಸ್ಪ್ಲೇ ಮಾಡ್ಕೊಂಡು ಅಥವಾ ಸರ್ಚ್ ಮಾಡ್ಕೊಂಡು ಇಟ್ಕೋಬಹುದು. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿ ಆರ್ ಗೋಯಿಂಗ್ ಟು ರೈಟ್ ದ ಕ್ವಾರೀಸ್ ಅಂತ ಹೇಳ್ತಾನೆ. ಸೊ ನಾವ್ ಇದ್ರದ್ದು ಎಲ್ಲಾ ತರದ್ದು
ಕ್ವಾರೀಸ್ ನ ಬರಿಬಹುದು. ಒನ್ ಏನ್ ಮಾಡ್ಬೋದು, ಸರ್ಚ್ ಮಾಡ್ಬೋದು, ಕಸ್ಟಮರ್ ರೆಕಾರ್ಡ್ಸ್ ಅದರ್ ಕ್ವಾರಿ ಬರಿಬಹುದು, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ರಿಟ್ರೈವ್ ಮಾಡಕ್ ಕ್ವಾರಿ ಬರಿಬಹುದು, ಓಕೆ, ಫಿಲ್ಟರ್ ಮಾಡಕ್ಕೂ ಕ್ವಾರಿ ಬರಿಬಹುದು. ಆಮೇಲೆ ಫಿಲ್ಟರ್ ನೀವು ಒಂದು ಪ್ರಾಡಕ್ಟ್ ಇನ್ ಪ್ರೈಸಿಗೂ ಹಾಕ್ಬಹುದು, ಇಲ್ಲ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಸಪ್ಲೈಯರಿಗೂ ಫಿಲ್ಟರ್ ನೀವು ಹಾಕೋಬಹುದು ಅಂತ ಹೇಳ್ತಾನೆ. ಓಕೆ, ಆಮೇಲೆ ಯಾವುದೇ ಒಂದು ಪರ್ಟಿಕ್ಯುಲರ್ ಸಪ್ಲೈಯರ್ದ ಡಿಸ್ಕ್ರಿಪ್ಷನ್ಸ್ ಬೇಕಾಗಿತ್ತಂದ್ರೆ ನೀವು ಅದನ್ನ ಸರ್ಚ್ ಮತ್ತೆ ಡಿಸ್ಪ್ಲೇ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಇಸ್ ದ way we are going to write queries in the OLTP system ಅಂತ ಹೇಳ್ತಾನೆ. ಸೊ OLTP ಸಿಸ್ಟಮ್ ಒಳಗ ನಾವು ಹಿಂಗ ಕ್ವಾರೀಸ್ ನ ಬರ್ಕೋಬಹುದು. ಓಕೆ, ನೀವು ಟೇಬಲ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಿ, ಇಲ್ಲಿ DBMS ನಾಗ ನೀವು ಟೇಬಲ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಿ. ಸೊ ಇವೆಲ್ಲ ಪರ್ಟಿಕ್ಯುಲರಿಗೂ ನೀವು ಕ್ವಾರೀಸ್ ನ ಬರಿಬಹುದು ಅಂತ ಹೇಳ್ತಾನೆ. ಆಸ್ ಯು ಆರ್ ಸಿ ಇನ್ ದ ಪ್ರೀವಿಯಸ್ ನಿಮ್ದ DBMS ನಾಗ ಬರ್ದಿರಿ ಹೆಂಗ್ ಕ್ವಾರೀಸ್ ಬರೀತೀರಿ ಅಂತ ನಿಮ್ಗೆ ಅಲ್ಲೇ ಕಲ್ತಿರಿ. ಓಕೆ, so understood this topic, queries that an OLTP system can process. OLTP system ಒಳಗೆ ನೀವು ಹೆಂಗ್ ಕ್ವಾರೀಸ್ ನ ನೀವು ಪ್ರೋಸೆಸ್ ಮಾಡ್ತೀರ ಅಂತ ಗೊತ್ತಾಯ್ತು. Please reply everyone. Understood? I want reply from everyone. Understood? Okay, so fine then. We'll go for the next topic here. The next topic is advantages of an OLTP system. OLTP system the ಏನ್ advantages ಇದೆ ಅಂತ ಹೇಳಿ ನೋಡೋಣ. So first one is simplicity, second one is efficiency, third one is fast querying process, fourth one ಅಲ್ಲ ಇಷ್ಟ ಅಡ್ವಾಂಟೇಜಸ್ ಮೂರ್ ಅದ ನೋಡ್ರಿ. ಓಕೆ, OLTP ದ ಅಡ್ವಾಂಟೇಜಸ್, OLTP ಯೂಸ್ ಮಾಡೋದ್ರಿಂದ ನಮ್ಗೆ ಏನೇನ್ ಅಡ್ವಾಂಟೇಜಸ್ ಸಿಗ್ತದೆ ಅಂತಂದ್ರೆ, ಒನ್ ಇಟ್ ಈಸ್ simplicity ಅಂತಂದ್ರೆ it is designed typically for use by clerks, cashier, clients etc. ಅಂದ್ರೆ ಅದು ಈಸಿಲಿ ಡಿಸೈನ್ ಮಾಡಿರ್ತಾರೆ, ಹಂಗ ಬಹಳ ಕಾಂಪ್ಲೆಕ್ಸ್ ಡಿಸೈನ್ ಇರಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಒಂದ್ ಸಿಂಪಲ್ ಡಿಸೈನ್ ಇರ್ತದೆ, ಅದನ್ನ ನಾವು ಸ್ಮಾಲರ್ ಎಜುಕೇಟೆಡ್ ಪರ್ಸನ್ಸ್ ಅದನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಅಂದ್ರೆ ಈಗ ನಾವು ಪ್ರೋಗ್ರಾಮರ್ ಯೂಸ್ ಮಾಡ್ಬೇಕು, ಆಮೇಲೆ ಟೆಸ್ಟರ್ ಯೂಸ್ ಮಾಡ್ಬೇಕು ಅಂತ ಅಪ್ಲಿಕೇಶನ್ಸ್ ಇರಂಗಿಲ್ಲ ಅದು. ಓಕೆ, those who all know C programming ಅದನ್ನ ಬರಿಬೇಕು, ಸೊ ಅವರೇ ಯೂಸ್ ಮಾಡ್ಬೇಕು ಅನ್ನೋದು ಏನು ಇರಂಗಿಲ್ಲ. ಒಂದ್ ಸಿಂಪಲ್ ಆಗಿ ಡಿಸೈನ್ ಇರ್ತದೆ, ಯಾರು ಬೇಕಾದವರು ಅದನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಸೊ ಸೆಕೆಂಡ್ ಒನ್ ಇಸ್ ಎಫಿಷಿಯನ್ಸಿ. ಇಟ್ ಅಲೋಸ್ ಇಟ್ ಯೂಸರ್ ಟು ರೀಡ್, ರೈಟ್ ಅಂಡ್ ಡಿಲೀಟ್ ಡಾಟಾ ಕ್ವಿಕ್ಲಿ. ಓಕೆ, ಸೊ ಏನ್ ಮಾಡ್ತದೆ ಅಂತಂದ್ರೆ ಯೂಸರಿಗೆ ರೀಡ್ ಮಾಡಕ, ರೈಟ್ ಮಾಡಕ ಮತ್ತೆ ಡಾಟಾನ ಡಿಲೀಟ್ ಮಾಡಕ ಸಫಿಶಿಯಂಟ್ ಅಂದ್ರೆ ಯೂಸರ್ ಫ್ರೆಂಡ್ಲಿ ಅದ ಅಂತ ಹೇಳ್ತಾರೆ. ಸೊ ಯೂಸರಿಗೆ ಸಫಿಶಿಯಂಟ್ ಆಗಿ ಯೂಸರಿಗೆ ಆರಾಮ್ಸೆ ರೀಡ್ ಮಾಡಕ, ರೈಟ್ ಮಾಡಕ ಮತ್ತೆ ಡಿಲೀಟ್ ಮಾಡಕ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ದಟ್ ಈಸ್ ಎಫಿಷಿಯನ್ಸಿ ಚಲೋ ಅದ ಅದ್ರದ್ದು ಅಂತ ಹೇಳ್ಬೋದು. ಓಕೆ, ಸೊ ಲಾಸ್ಟ್ ಒನ್ ಇಸ್ ಫಾಸ್ಟ್ ಕ್ವಾರಿ ಪ್ರೊಸೆಸಿಂಗ್. ಇಟ್ ರೆಸ್ಪಾನ್ಸ್ ಟು ಯೂಸರ್ ಆಕ್ಷನ್ ಇಮಿಡಿಯೇಟ್ಲಿ ಅಂಡ್ ಆಲ್ಸೋ ಸಪೋರ್ಟ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಆನ್ ಡಿಮ್ಯಾಂಡ್. ಓಕೆ, ಸೊ ಏನಾಗ್ತದೆ ಅಂತಂದ್ರೆ ಯೂಸರ್ ಏನಾದ್ರೂ ಕ್ವಾರೀಸ್ ಕೊಟ್ಟ ಅಂತಂದ್ರೆ ಅದಕ್ಕೆ ಈಸಿಲಿ ರೆಸ್ಪಾಂಡ್ ಮಾಡ್ತದೆ. ಆಮೇಲೆ ಟ್ರಾನ್ಸಾಕ್ಷನ್ ಏನಾದ್ರು ಇತ್ತಂದ್ರೆ ಚಲೋ ಅಂದ್ರೆ ಜಲ್ದಿ ಪ್ರೋಸೆಸ್ ಆಗ್ತದೆ ಅಂತ ಹೇಳ್ತಾನೆ. ಸೊ ದಟ್ ಈಸ್ ಅಬೌಟ್ ದ ಫಾಸ್ಟ್ ಕ್ವಾರಿಂಗ್ ಪ್ರೊಸೆಸ್ ಅಂತಂದ್ರೆ ಯೂಸರ್ ಕೊಟ್ಟಿದ್ದನ್ನೇ ಎಲ್ಲ ಈಸಿಲಿ ಮಾಡ್ತಿದ್ದ ಅಂತ, ಬಹಳಷ್ಟು ಟೈಮ್ ತಗೊಂಗಿಲ್ಲ, ಜಲ್ದಿ ಫಾಸ್ಟ್ ಆಗಿ ವರ್ಕ್ ಮಾಡ್ತದೆ ಅಂತ ಹೇಳ್ಬೋದು. ಯಾವುದು OLTP. These are the three advantages they have listed in your book. There are many advantages. Just go for your Google or ನಿಮ್ಗೆ ಈಸಿ ಹಂಗನ ನೆಕ್ಸ್ಟ್ ಕಮಿಂಗ್ ಕ್ಲಾಸಸ್ ನಾಗ ಗೊತ್ತಾಗ್ತದೆ. ಓಕೆ, ನಿಮ್ಗೆ ಈ ತ್ರೀ ಅಡ್ವಾಂಟೇಜಸ್ ಬುಕ್ ನ ಕೊಟ್ಟಾನ. ಸೊ ಒನ್ ಇಸ್ ಸಿಂಪ್ಲಿಸಿಟಿ, ಸೆಕೆಂಡ್ ಒನ್ ಇಸ್ ಎಫಿಷಿಯನ್ಸಿ ಅಂಡ್ ಥರ್ಡ್ ಒನ್ ಇಸ್ ಫಾಸ್ಟ್ ಕ್ವಾರಿಂಗ್ ಪ್ರೊಸೆಸಿಂಗ್. ಸೊ ಆಲ್ ತ್ರೀ ಅಂಡರ್ಸ್ಟುಡ್? ಇವು ಮೂರು ಅಂಡರ್ಸ್ಟ್ಯಾಂಡ್ ಆಯ್ತಾ ಎಲ್ಲರಿಗೂ? ಪ್ಲೀಸ್ ರಿಪ್ಲೈ. Please reply. Three advantages understand ಆಯ್ತಾ? Okay, so fine then, and we'll go for the challenges. Okay, so OLTP ಯೂಸ್ ಮಾಡೋದ್ರಿಂದ ನಮಗೆ ಏನ್ ಚಾಲೆಂಜಸ್ ಇದೆ ಅಂತ ಹೇಳ್ತಾನೆ. ಸೊ ಫಸ್ಟ್ ಒನ್ ಇಸ್ ಸೆಕ್ಯೂರಿಟಿ, ಸೆಕೆಂಡ್ ಒನ್ ಇಸ್ OLTP ಸಿಸ್ಟಮ್ ಡಾಟಾ ಕಂಟೆಂಟ್ ನಾಟ್ ಸುಟೇಬಲ್ ಫಾರ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಟೂ ಚಾಲೆಂಜಸ್ ಇನ್ ದ OLTP. ಸೊ ಸೆಕ್ಯೂರಿಟಿ ಅಂತಂದ್ರೆ ಏನ್ ನೋಡ್ರಿ ಹೇಳ್ತಾನೆ, ಅಂಡ್ OLTP ಸಿಸ್ಟಮ್ ರಿಕ್ವೈರ್ಸ್ ಕಾನ್ಕರೆನ್ಸಿ ಕಂಟ್ರೋಲ್ ಅಂಡ್ ರಿಕವರಿ ಮೆಕ್ಯಾನಿಸಮ್ ಅಂತ ಹೇಳ್ತಾನೆ ನೋಡ್ರಿ. ಅಂದ್ರೆ ಅಲ್ಲಿ ಏನ್ ಲ್ಯಾಗ್ ಆಗತ್ತದ OLTP ಸಿಸ್ಟಮ್ ಒಳಗೆ ಏನ್ ಲ್ಯಾಗ್ ಆಗತ್ತದ ಅಂತಂದ್ರೆ ಲಾಕಿಂಗ್ ಸಿಸ್ಟಮ್ ಅದು ಇಲ್ಲ. ಓಕೆ, ದಟ್ ಈಸ್ ಕಾನ್ಕರೆನ್ಸಿ ಕಂಟ್ರೋಲ್ ಅಂತ ಕರಿತೀವಿ. ಸೊ ಅದಕ್ಕೆ ಲಾಕಿಂಗ್ ಅಂತ ಕರೀತಾನೆ.
ಲಾಕಿಂಗ್ ಸಿಸ್ಟಮ್ OLTP ಸಿಸ್ಟಮ್ ಒಳಗಿಲ್ಲ. ಆಮೇಲೆ ಲಾಗಿಂಗ್ ಇಲ್ಲ ಅಂತ ಅದ. ರಿಕವರಿ ಮೆಕ್ಯಾನಿಸಮ್ ಅಂದ್ರೆ ಲಾಕಿಂಗ್ ಮತ್ತೆ ಲಾಗಿಂಗ್ ಎರಡು ಅಷ್ಟು ಸೆಕ್ಯೂರಿಟಿ ಕೊಡಕತ್ತಿಲ್ಲ OLTP ಒಳಗ ಅಂತ ಹೇಳ್ತಾರೆ. ಸೊ ಅವೆರಡು ಕರೆಕ್ಟ್ ಇಲ್ಲ ಸಲಾಗ ಸೆಕ್ಯೂರ್ಡ್ ಇಲ್ಲ ಅಂತ ಪೂರಾ ಸೆಕ್ಯೂರ್ಡ್ ಇಲ್ಲ ಅನ್ನಕ್ ಬರಂಗಿಲ್ಲ. ಓಕೆ, ಓನ್ಲಿ 2 things ಇಟ್ಸ್ ನಾಟ್ ರೆಸ್ಪಾಂಡಿಂಗ್ ಕರೆಕ್ಟ್ಲಿ ಅಂತ ಹೇಳ್ಬೋದು. ಒನ್ ಇಸ್ ಲಾಕಿಂಗ್ ಅಂಡ್ ಸೆಕೆಂಡ್ ಒನ್ ಇಸ್ ಲಾಗಿಂಗ್. ಇವೆರಡು ಕರೆಕ್ಟ್ ಆಗಿ ರೆಸ್ಪಾಂಡ್ ಆಗಕತ್ತಿಲ್ಲ ಅಂತ ಹೇಳಿ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಎ ಟಿಪಿಕಲ್. Second one is OLTP system data content not suitable for decision making. So decision making ಸಲಾಗ ಅದು suitable ಇಲ್ಲ ಅಂತ ಹೇಳ್ಬೋದು. The second one is an OLTP system manages the current data with an enterprise organization. Okay, so ಏನ್ ಹೇಳ್ತಾ ನೋಡ್ರಿ, ಟಿಪಿಕಲ್ OLTP ಸಿಸ್ಟಮ್ ಏನದ ಅಂತಂದ್ರೆ ಕರೆಂಟ್ ಡಾಟಾ ಏನದ ಅಂತಂದ್ರೆ ಏನಂತ ಈಸಿಲಿ ಡಿಸಿಷನ್ ಮೇಕಿಂಗ್ ತಗೋಕ್ ಆಗಂಗಿಲ್ಲ ಅಂತ ಹೇಳ್ತಾನೆ. ಸೊ ಕರೆಂಟ್ ಡಾಟಾ ಅಂತಂದ್ರೆ ನೀವು ಜಸ್ಟ್ ಎಂಟರ್ ಮಾಡಿದ್ರಿ. ಓಕೆ, ಸೊ ಅದ್ರದ್ದು ಡೀಟೇಲ್ ಈಸಿಲಿ ನಾವು ಡಿಸಿಷನ್ ಮೇಕಿಂಗ್ ಮಾಡಕ್ ಬರಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಸೊ ನೋಡ್ರಿ ಇಲ್ಲಿ ದಟ್ ಟಿಪಿಕಲ್ OLTP ಸಿಸ್ಟಮ್ ಮ್ಯಾನೇಜಸ್ ಕರೆಂಟ್ ಡಾಟಾ ವಿದಿನ್ ಅನ್ ಎಂಟರ್ಪ್ರೈಸರ್ ಆರ್ ಆರ್ಗನೈಸೇಷನ್. ಅಂದ್ರೆ ಅಲ್ಲಿಂದ ಅಷ್ಟೇ ಅಲ್ಲಿಂದ ಆದ್ರೆ ಆ ಆರ್ಗನೈಸೇಷನ್ ಆ ಡಿಪಾರ್ಟ್ಮೆಂಟ್ ಅಷ್ಟೇ ನಾವು ಮಾಡ್ಕೋಬಹುದು. ಬಟ್ ಅದಕ್ಕಿಂತ ಹೆಚ್ಚಿಗೆ ನಾವು ಈಸಿಲಿ ಅದನ್ನ ವರ್ಕ್ ಮಾಡಕ್ ಬರಂಗಿಲ್ಲ ಅಂತ ಹೇಳ್ತಾರೆ. ಸೊ ಕರೆಂಟ್ ಡಾಟಾ ಜೊತೆ ನಾವು ಕರೆಕ್ಟ್ ಆಗಿ ವರ್ಕ್ ಆಗಕತ್ತಿಲ್ಲ ಅಂತ ಹೇಳ್ತಾರೆ. ಡಿಸಿಷನ್ ಮೇಕಿಂಗ್ ಮಾಡೋದು ಸುಟೇಬಲ್ ಇಲ್ಲ. ಸೊ ಟೋಟಲಿ ಡಿಸಿಷನ್ ಮೇಕಿಂಗ್ ಏನ್ ಮಾಡ್ತೀವಲ್ಲ ಅದು ಸುಟೇಬಲ್ ಇಲ್ಲ ಅಂತ ಹೇಳ್ತಾನೆ. ಸೊ ದೀಸ್ ಆರ್ ದ 2 challenges about the OLTP system. One is security in locking and logging. Okay, locking ಮತ್ತೆ logging ಒಳಗ ಪರ್ಫೆಕ್ಟ್ ಆಗಿ ಸೆಕ್ಯೂರಿಟಿ ಇಲ್ಲ. ಸೆಕೆಂಡ್ ಒನ್ ಏನದ ಅಂತಂದ್ರೆ ಡಿಸಿಷನ್ ಮೇಕಿಂಗ್ ಡಾಟಾ ಕಂಟೆಂಟ್ ಗೆ ನಾಟ್ ಸೂಟೇಬಲ್ ಅದ ಅಂತ ಹೇಳಕತ್ತಾನ. ದಿಸ್ ಆರ್ ದ 2 challenges ಅಂತ ಹೇಳ್ಬೋದು. ಸೊ ಅಂಡರ್ಸ್ಟುಡ್, everyone understood these 2 challenges? Please reply. Okay, so next one is, okay fine then, the next topic is the queries that OLTP cannot answer. Okay, we have some queries ಅದು OLTP ಒಳಗ ಆನ್ಸರ್ ಮಾಡಕ್ ಬರಂಗಿಲ್ಲ ಅಂದ್ರೆ OLTP ಸಿಸ್ಟಮ್ ನಾಗ ನಮ್ಗೆ ಆನ್ಸರ್ ಸಿಗಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಅಗೇನ್ ವಿ ಗೋ ಬ್ಯಾಕ್ ಟು ಅವರ್ ಪಾಯಿಂಟ್ ಆಫ್ ಸೇಲ್ ಸಿಸ್ಟಮ್ ಎಕ್ಸಾಂಪಲ್. ಮತ್ತೆ ಅಲ್ಲೇ ಹೋಗೋಣ ಅಂತ ಹೇಳ್ತಾನೆ. ಅಂದ್ರೆ ನಿಮ್ ಸೂಪರ್ ಮಾರ್ಕೆಟ್ ಇಂದ ಎಕ್ಸಾಂಪಲ್ ಗೆ ಹೋಗೋಣ ಅಂತ ಹೇಳ್ತಾನೆ. ದಟ್ ಸಿಸ್ಟಮ್ ಹೆಲ್ಪ್ us perform transactions such as insert, update and delete and do simple queries processing like locate the records of particular customer, product, supplier, etc. Okay, so ಏನಂತಂದ್ರ ಅಲ್ಲಿ ನಾವ್ ಏನ್ ಸಿಸ್ಟಮ್ ತಗೊಂಡಿದ್ವಲ್ಲ ನಿಮ್ದ ಸ್ಟೋರ್ ಒಳಗ ಅದು ಅಪ್ಡೇಟ್ ಮಾಡ್ತದೆ, ಇನ್ಸರ್ಟ್ ಮಾಡ್ತದೆ, ಡಿಲೀಟ್ ಮಾಡ್ತದೆ, ಎಲ್ಲ ಮಾಡ್ತದೆ. ಆಮೇಲೆ ಪ್ರಾಡಕ್ಟ್ ಇಂದ ಇನ್ಫಾರ್ಮೇಶನ್ ಕೊಡ್ತದೆ, ಕಸ್ಟಮರ್ ಇಂದ ಇನ್ಫಾರ್ಮೇಶನ್ ರೆಕಾರ್ಡ್ ಮಾಡ್ತದೆ. ಸೊ ಎಲ್ಲ ಮಾಡ್ತದೆ. ಬಟ್ how about using the system to handle some complex queries? Okay, but some complex queries ನ ಮಾಡಂಗಿಲ್ಲ ಅಂತ ಹೇಳ್ತದೆ. ಲೈಕ್ ಲಿಸ್ಟ್ ಮಾಡಕತ್ತಾನ ನೋಡ್ರಿ. The supermarket store is deciding on introducing a new product. The key questions that are debating are which product should they introduce and should it be specific to a few customer segment. Okay, ನೋಡ್ರಿ ಏನಾದ್ರೂ ಸೂಪರ್ ಮಾರ್ಕೆಟ್ ಹೊಸ ಪ್ರಾಡಕ್ಟ್ ಬಂತು ಅಂತ ಇಕೋರಿ. ಓಕೆ, ಇಂಟ್ರೊಡ್ಯೂಸ್ ಮಾಡ್ದ ಅಂತಂದ್ರೆ ಯಾವ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕನ್ನೋದು ಡಾಟಾ ಬೇಸಿಗೆ ಗೊತ್ತಾಗಂಗಿಲ್ಲ ಅಂತ ಹೇಳ್ತದೆ. ಆಮೇಲೆ ಸ್ಪೆಸಿಫಿಕ್ ಕಸ್ಟಮರ್ಗೆ ಮಾಡ್ಬೇಕು ಅಥವಾ ಎಲ್ಲಾರ್ಗುನೆ ಮಾಡ್ಬೇಕು. ಓಕೆ, ಸೊ ಅದನ್ನನು ಕರೆಕ್ಟ್ ಆಗಿ ಮಾಡಂಗಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಯಾವ್ದೇ ಒಂದ್ ಸೂಪರ್ ಮಾರ್ಕೆಟ್ ಹೊಸ ಪ್ರಾಡಕ್ಟ್ ಏನಾದ್ರೂ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದ್ರೆ ಈಗ ನಮ್ ಕ್ವಾರೀಸ್ ಏನ್ ಮಾಡಕ್ ಬರಂಗಿಲ್ಲ ಅಂತಂದ್ರೆ ಯಾವ ಪ್ರಾಡಕ್ಟ್ ನ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕನ್ನೋದು ಕ್ವಾರಿನ ಮಾಡಕ್ ಬರಂಗಿಲ್ಲ. ಆಮೇಲೆ ಯಾವ ಕಸ್ಟಮರಿಗೆ, ಓಕೆ, ಸೊ ಯಾವ ಕಸ್ಟಮರಿಗೆ ನಾವು ಅದನ್ನ ಮಾಡ್ಬೇಕನ್ನೋದನ್ನ ಗೊತ್ತಾಗಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಸೊ ದೀಸ್ ಆರ್ ದ ಸಮ್ ಫಸ್ಟ್ ಕಾಂಪ್ಲೆಕ್ಸ್ ಕ್ವಾರಿ ಅಂತ ಹೇಳ್ತಾನೆ. ಸೊ ಈ ಕಾಂಪ್ಲೆಕ್ಸ್ ಕ್ವಾರಿನ ನಾವು OLTP ಒಳಗ ಮಾಡಕ್ ಬರಂಗಿಲ್ಲ ಅಂತ ಹೇಳ್ತಾನೆ. ದಿಸ್ ಇಸ್ ದ ಫಸ್ಟ್ ಒನ್. ಓಕೆ, so second one is the supermarket store is looking at offering some discount on this year end sale. The question here are how much discount should they offer and how different discount be given to different customer segment. Okay, ಈಗ ಏನಾದ್ರೂ ಇಯರ್ ಎಂಡ್ ಸೇಲ್ ಇರ್ಬೋದು ಅಥವಾ ಏನಾದ್ರೂ ಫೆಸ್ಟಿವಲ್ ಸೇಲ್ ಇರ್ಬೋದು. ಸೊ ಅಲ್ಲಿ ಏನಾದ್ರೂ ಆಫರ್ಸ್ ಇಟ್ಟ ಅಂತಂದ್ರೆ ಸೂಪರ್ ಮಾರ್ಕೆಟ್ ಸೊ ಇಲ್ಲೇ ನಮಗ್ ಏನ್ ಕ್ವಾರಿ ಮಾಡಕ್ ಬರಂಗಿಲ್ಲ ಅಂತಂದ್ರೆ ಎಷ್ಟು ಡಿಸ್ಕೌಂಟ್ ಆಫರ್ ಮಾಡ್ಬೇಕು. ಓಕೆ, ಹೌ ಮಚ್ ಡಿಸ್ಕೌಂಟ್ ಶುಡ್ ದೇ ಆಫರ್. ಸೊ ಅದರದ ಕ್ವಾರಿ ಮಾಡಕ್ ಬರಂಗಿಲ್ಲ. ಓಕೆ, ಆಮೇಲೆ ಬೇರೆ ಬೇರೆ ಕಸ್ಟಮರ್ಗೆ ಬೇರೆ ಬೇರೆ
ಡಿಸ್ಕೌಂಟ್ ನ ಕೊಡ್ಬೋದೇನು, ಸೊ ಅದ್ರದ್ದನ್ನು ಕ್ವಾರಿ ಮಾಡಕ್ ಬರಂಗಿಲ್ಲ ಅಂತ ಹೇಳ್ತಾನೆ. ದಿಸ್ ಇಸ್ ದ ಸೆಕೆಂಡ್ ಕ್ವಾರಿ ವಿಚ್ ಇಸ್ ನಾಟ್ ಡನ್ ಬೈ ದ OLTP ಸಿಸ್ಟಮ್ ಅಂತ ಹೇಳ್ಬೋದು. ಓಕೆ, ಸೊ ದ ಥರ್ಡ್ ಒನ್ ಇಸ್ the supermarket is looking at rewarding its most consistent salesperson. The question here is how to zero in on its most consistent salesperson. Okay, ಈಗ ಏನದ ಅಂತಂದ್ರೆ ರಿವಾರ್ಡಿಂಗ್ ಅಂದ್ರೆ ಇದಿರ್ತದಲ್ಲ, ರಿವಾರ್ಡ್ಸ್ ಕೊಡೋದಿರ್ತದಲ್ಲ. ಓಕೆ, ಸೊ ರಿವಾರ್ಡ್ಸ್ ಸೇಲ್ಸ್ ಪರ್ಸನ್, ಈಗ ಎಷ್ಟು ಸೇಲ್ ಪರ್ಸನ್, ಈಗ ಒಂದ್ 5 ಸೇಲ್ಸ್ ಪರ್ಸನ್ ಒಬ್ಬನ್ ಚಲೋ ಮಾಡ್ದ ಅಂತ ಇಕೋರಿ, ಎಷ್ಟು ಸೇಲ್ ಮಾಡ್ದ, ಸೊ ಅವ್ರಿಗೆ ರಿವಾರ್ಡ್ಸ್ ಕೊಡ್ಬೇಕು. ಓಕೆ, ಸೊ ಅವ್ರಿಗೆ ರಿವಾರ್ಡ್ಸ್ ಹೆಂಗ್ ಕೊಡ್ಬೇಕು, ಯಾವ ಪ್ಯಾರಾಮೀಟರ್ಸ್ ಬೇಸ್ ಮೇಲೆ ಕೊಡ್ಬೇಕು, ಸೊ ಅನ್ನೋದನ್ನ ನಮಗ್ ಕ್ವಾರಿ ಮಾಡಕ್ ಬರಂಗಿಲ್ಲ ಅಂತ ಹೇಳ್ತಾನೆ. ಸೊ ಈಗ ರಿವಾರ್ಡ್ಸ್ ಕೊಡ್ಬೇಕಾಗಿತ್ತು ಸೇಲ್ ಪರ್ಸನ್ಗೆ ಅಂತಂದ್ರೆ ಯಾವ ಪ್ಯಾರಾಮೀಟರ್ಸ್ ಬೇಸ್ಡ್ ನಾವು ರಿವಾರ್ಡ್ಸ್ ಕೊಡ್ಬೇಕು, ಓಕೆ, ಹೆಂಗ್ ಕೊಡ್ಬೇಕು ಅನ್ನೋದನ್ನ ಮತ್ತ ಕ್ವಾರಿ ಮಾಡಕ್ ಬರಂಗಿಲ್ಲ OLTP ಒಳಗಂತ ಹೇಳ್ತಾನೆ. ಓಕೆ, so all the queries stated above have more to do with analysis than simple reporting. Ideally these queries are not meant to be solved by the OLTP system. ಸೊ ಇವೇನ್ ಕ್ವಾರೀಸ್ ಮ್ಯಾಲ್ 3 ಕೊಟ್ಟಾನಲ್ಲ ಅವನ್ನ ನಾವು ಜಾಸ್ತಿ ಅನಲೈಸ್ ಮಾಡ್ಬೇಕಂತ ಹೇಳ್ತಾನೆ. ಓಕೆ, ಬರೀ ರಿಪೋರ್ಟಿಂಗ್ ಮಾಡೋದಷ್ಟೇ ಅಲ್ಲ, ಜಾಸ್ತಿ ಅನಲೈಸ್ ಮಾಡ್ಬೇಕು. ಸೊ ಬಟ್ ಇವನ್ನ OLTP ಸಿಸ್ಟಮ್ ನಿಂತ ಸಾಲ್ವ್ ಮಾಡಕ್ ಬರಂಗಿಲ್ಲ ಅಂತೇಳಿ ಹೇಳ್ತಾನೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ OLTP ಸಿಸ್ಟಮ್. ಸೊ ಇವನ್ನೆಲ್ಲ ನಾವು ಓವರ್ಕಮ್ ಎಲ್ಲಿ ನೋಡ್ತೀವಿ ಅಂತಂದ್ರೆ OL ಅನಲೈಸಿಂಗ್ ಪ್ರೋಸೆಸ್ ಅದಲ್ಲ, ಇನ್ನ ಒಂದದಲ್ಲ ಅಲ್ಲಿ ನೋಡ್ತೀವಿ. ಓಕೆ, ಸೊ ಸೆಕೆಂಡ್ ಒನ್ we have completed with the OLTP system. Okay, so OLTP system complete ಆಯ್ತು. ಸೊ ನೆಕ್ಸ್ಟ್ ಇನ್ನ ಒಂದು ಇದ್ರದ್ದೇನ್ ಕ್ವಾರೀಸ್ ಮಾಡಕ್ ಬರಂಗಿಲ್ಲ OLTP ಒಳಗ, ಅದನ್ನ ನಾವು OLAP ಒಳಗ್ ನೋಡ್ತೀವಿ ಅಂತ ಹೇಳ್ತಾನೆ. ಸೊ ದೀಸ್ ಆರ್ ಸಾಲ್ವ್ ಬೈ ದ OLAP, ದಟ್ ಈಸ್ ಅನಲೈಸಿಂಗ್ ಪ್ರೋಸೆಸ್. ಸೊ ಅಂಡರ್ಸ್ಟೂಡ್, ಕ್ವಾರೀಸ್ ನ ಹೆಂಗ್ ಸಾಲ್ವ್ ಆಗಂಗಿಲ್ಲ ಅಂತ, ಮೀನ್ಸ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ನ ಹೆಂಗ್ ಕ್ವಾರೀಸ್ ಮಾಡಕ್ ಬರಂಗಿಲ್ಲ OLTP ಒಳಗ ಅಂತ ಅಂಡರ್ಸ್ಟೂಡ್ ಆತ? ಪ್ಲೀಸ್ ರಿಪ್ಲೈ ಎವ್ರಿವನ್. ಯಾವ್ಯಾವ ಕ್ವಾರೀಸ್ ಅಥವಾ ಕಾಂಪ್ಲೆಕ್ಸ್ ಕ್ವಾರೀಸ್ OLTPಗೆ ಸಾಲ್ವ್ ಮಾಡಕ್ ಬರಂಗಿಲ್ಲ ಅಂತೇಳಿ ಹೇಳ್ಕೊಟ್ಟಾನ. ಓಕೆ, okay, so fine, then this completes your OLTP. Next class we'll start with the OLAP. Okay, so ಅಂದ್ರೆ ಈ ಕ್ವಾರೀಸ್ ನ ಅದ್ರಾಗ ನಾವು ಹೆಂಗ್ ಸಾಲ್ವ್ ಮಾಡ್ಬೋದು ಅಂದ್ರೆ ಥಿಂಗ್ ಇಸ್ ನಾವ್ ಅದನ್ನ ಅನಲೈಸ್ ಮಾಡ್ಬೇಕಾಗ್ತದೆ, ಡೈರೆಕ್ಟ್ಲಿ ಆನ್ಸರ್ ಮಾಡಕ್ ಬರಂಗಿಲ್ಲ, ಅನಲೈಸ್ ಮಾಡ್ಬೇಕಾಗ್ತದೆ. ಸೊ ಅದನ್ನ ಹೆಂಗ್ ಮಾಡ್ತೀವಿ ಅಂತೇಳಿ ಅನಲೈಸಿಂಗ್ ಪ್ರೋಸೆಸ್ ಒಳಗ ನಾವ್ ಅದನ್ನ ನೋಡ್ತೀವಿ. ವಿಲ್ ಸಿ ದಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, so any doubts regarding today's class? Does anyone have doubts regarding the today's class? Please reply. Anyone have doubts regarding today's class? No doubts? Okay, so fine then. We'll end here. We'll continue in the next class. Okay. Okay. So bye. Good day.